ಅಕ್ಕ ಯಾಕೆ ತಮ್ಮ ಶ್ರೀಧರ್, ಯಾಕೆ ಕೂಗಿ ಕರಿತಾ ಇದೆಯಾ ನನ್ನ? ಅಕ್ಕ ಮಾವ ಕಾಣಿಸ್ತಲ್ಲ, ಎಲ್ಲಿಗೆ ಹೋಗಿರೋನು? ಅವರು ಹೊಲಕ್ಕೆ ಹೋಗಿದ್ದಾರೆ, ಇನ್ನೇನು ಬರ್ಬೋದು. ಯಾಕೆ ಮಾವನನ್ನು ಕೇಳ್ತಾ ಇದೀಯಾ? ನನ್ನ ಮುಂದೆ ಹೇಳಾರ್ದಂತ ವಿಚಾರವಿದೆ ಏನು? ಅದೇನಂತ ಹೇಳ್ಬಾರ್ದಾ ನೀನು? ಹಾಗೇನಿಲ್ಲಪ್ಪ, ನನ್ನ BA ಫೈನಲ್ ಅಡ್ಮಿಷನ್ ಫೀಸ್ ಕಟ್ಟೋದು ಇವತ್ತೇ ಕೊನೆ ದಿನ ಆಗಿತ್ತು. ಅದಕ್ಕೆ ಸ್ವಲ್ಪ ನಂಗೆ ಹಣ ಬೇಕಾಗಿತ್ತು ಅಕ್ಕ. ನೋಡ್ತಮ್ಮ, ನಿಮ್ಮ ಮಾವ ಬರ್ಲಿ, ಅವ್ರು ಬಂದ ತಕ್ಷಣ ಇಸ್ಕೊಂಡು ಹೋಗುವಂತೆ ನೀನು. ಆಯ್ತಾ, ನೀ ಹೇಳಿದಂತೇನೆ ಹಾಗಾಗಿ. ಅರೇ ರೇ, ಮಾವ ಇಲ್ಲೇ ಬಂದ್ರು. ಬನ್ರಿ, ಕಬ್ಬಿನ ಹೊಲಕ್ಕೆ ನೀರನ್ನು ಸರಿಯಾಗಿ ಹಾಕಿ ಬಂದ್ರಿ ತಾನೇ? ಆಸ್ತೆ ಪಾರ್ವತಿ, ಅಷ್ಟರಲ್ಲಿ ಕರೆಂಟ್ ಹೋಯ್ತು, ಅದಕ್ಕೆ ಮನೆಗೆ ಬಂದೆ. ಹಾ, ನಿಮಗೆ ಬಾಯಿ ಅರಿಕೆ ಆಗಿರ್ಬೋದ್ರಿ. ಒಳಗಡೆ ಹೋಗಿ ನೀರು ತೆಗೆದುಕೊಂಡು ಬರ್ತೀನಿ. ಶ್ರೀಧರ, ಬಂದು ಬಹಳ ಹೊತ್ತಾಯ್ತೇನಪ್ಪ? ಇಲ್ಲ ಮಾವ, ಈಗ ತಾನೇ ಬಂದೆ. ಮಾವ, ನಿನ್ನ ಹತ್ರ ಸ್ವಲ್ಪ ಕೆಲಸವಿತ್ತು ಮಾವ. ಅದೇನಪ್ಪ ಶ್ರೀಧರ? ಮಾವ, ನನಗೆ ಸ್ವಲ್ಪ ಹಣ ಬೇಕಾಗಿತ್ತು ಮಾವ. ಶ್ರೀಧರ, ಇದಕ್ಕೆಲ್ಲ ನನ್ನ ದಾರಿ ಏಕೆ ಕಾಯ್ತೀರಪ್ಪ? ಅಲ್ಲ, ನಿಮ್ಮ ಮಗನ ಹತ್ರ ಇಸ್ಕೊಂಡು ಹೋಗಬಾರದೇನು? ಪಾರ್ವತಿ, ಪಾರ್ವತಿ, ರೀ, ನೀರು ತೆಗೆದುಕೊಳ್ರಿ. ಪಾರ್ವತಿ, ನಿನ್ನ ತಮ್ಮ ಶ್ರೀಧರ ಹಣ ಕೇಳಿದ್ರೆ ಕೊಡಬಾರದೇನು? ಅಲ್ಲ ರೀ, ಅದು ನೀವು ಬಂದ ನಂತರ ಕೇಳ್ಕೊಟ್ರಾಯ್ತು ಅಂತ ಸುಮ್ಮನೆ ಇದ್ದೀರಿ. ಏ ಹುಚ್ಚಿ, ನಾನು ಬೇರೆ ನೀನು ಬೇರೆ ಏನು? ಮೊದಲಿಗೆ ಶ್ರೀಧರನಿಗೆ ಹಣ ಕೊಟ್ಟು ಕಳಿಸು. ಹೋಗಪ್ಪ ಶ್ರೀಧರ, ನಿಮ್ಮ ಅಕ್ಕನ ಹತ್ರ ನಿನಗೆ ಎಷ್ಟು ಹಣ ಬೇಕು ಅಷ್ಟು ಹಣ ತೆಗೆದುಕೊಂಡು ಹೋಗು. ಆಯ್ತ್ರಿ. ಆಯ್ತು ಮಾವ. ಹುಟ್ಟಿದಾಗಿಂದ ತಂದೆ ತಾಯಿ ಮುಖ ನೋಡಿದ ನನ್ನ ಪಾಲಿಗೆ ಸಾಕ್ಷಾತ್ ದೇವರು ನೀವೇ ಮಾವ, ನೀವೇ. ಎದ್ದೇಳು ಶ್ರೀಧರ, ಇದು ನನ್ನ ಕರ್ತವ್ಯ. ಇದನ್ನೆಲ್ಲ ನಾನು ಮಾಡಲೇಬೇಕಪ್ಪ. ಹೋಗಪ್ಪ, ಊಟ ಮಾಡಿ ನಿಮ್ಮ ಅಕ್ಕನ ಹತ್ರ ನಿನಗೆ ಎಷ್ಟು ಹಣ ಬೇಕು ಅಷ್ಟು ಹಣ ತೆಗೆದುಕೊಂಡು ಹೋಗಪ್ಪ. ಹೋಗು. ಪಾರ್ವತಿ, ನೀನು ಕರೆದುಕೊಂಡು ಹೋಗು. ದೇವ ನಿರ್ಪಾದೇಶ್ವರ, ಸೀತಾ ಮಾತೆ ಅಂತಿರುವ ನನ್ನ ಸತಿ ಪಾರ್ವತಿ, ಮಕ್ಕಳಂತಿರುವ ಶ್ರೀಧರ ಬಂಧು, ಇವರ ಪ್ರೀತಿಯ ಒಡನಾಟದಲ್ಲಿ ನನ್ನ ಅವಶ್ಯ ಹೋಗಿದ್ದೆ ಗೊತ್ತಾಗಲಿಲ್ಲ. ನನಗೆ ಇನ್ನು ಮುಂದೆ ಮಕ್ಕಳು ಕೊಡುವಂತಹ ದೇವರಿಗೆ ಕೈಯು ಚಾಚದು. ಅದರ ಬದಲಾಗಿ ಶ್ರೀಧರ ಭದ್ರನಿಗೆ ಒಳ್ಳೆ ಭವಿಷ್ಯ ಕೊಡುವಂತ ಕೇಳಿಕೊಳ್ಳುತ್ತೀನಪ್ಪ, ಕೇಳಿಕೊಳ್ಳುತ್ತೀನಿ. ರೀ, ಶ್ರೀಧರನ್ಗೆ 5,000 ರೂಪಾಯಿ ಹಣವನ್ನು ಕೊಟ್ಟಿದ್ದೇನೆ ನೋಡ್ರಿ. ಶ್ರೀಧರ, ಸಾಕು ಅಥವಾ ಇನ್ನೂ ಬೇಕಪ್ಪ? ಸಾಕು ಮಾವ. ಮಾವ, ನಾ ಇನ್ನು ಕಾಲೇಜ್ಗೆ ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಿ ಮಾವ. ಆಯ್ತಪ್ಪ, ಆ ದೇವರು ನಿನಗೆ ಒಳ್ಳೆ ಬುದ್ಧಿ, ವಿವೇಕ ಕೊಡಲಿಂತ ಹಾರೈಸುತ್ತೇನಪ್ಪ. ಆಯ್ತು ಮಾವ, ನಾ ಇನ್ನು ಕಾಲೇಜ್ಗೆ ಹೋಗಿ ಬರ್ತೇನೆ. ಪಾರ್ವತಿ, ನಿನ್ನ ತಮ್ಮ ಹೋದಂತೆ ಆಯಿತು. ಈ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನು ಹಾಡಬಾರದೇ ನನ್ನ ಪ್ರೇಯಸಿ? ಆಯ್ತ್ರಿ, ನಿಮ್ ಇಷ್ಟನೇ, ನನ್ನ ಇಷ್ಟ. ಗಗನದ
ರೀ ಬದ್ರಿ ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ಲ. ಹೊಲಕ್ಕೆ ಹೋಗಿ ನಾನೇ ಅವನಿಗೆ ಬುತ್ತಿ ಕೊಟ್ಟು ಬರ್ತೀನಿ. ಬನ್ನಿ, ನಿಮ್ಗೆ ಊಟಕ್ಕೆ ಬಡಿಸುತ್ತೇನೆ. ಆಯ್ತು ನಡೆಯ ಪಾರ್ವತಿ, ನನಗೂ ಬಹಳ ಆಸವಾಗಿದೆ ಊಟ ಮಾಡು. ಓಹೋ ಅಣ್ಣ ಅತ್ತಿಗೆ ಏನೋ ಸಂತೋಷದಿಂದ ಮಾತನಾಡ್ತಾ ನಿಂತಿದ್ದೀರಿ. ಹಾ ಬಾ ಬದ್ರಿ, ನಿನ್ ಸುದ್ದಿನೇ ಮಾತಾಡ್ತಿದ್ವಿ, ನೀನೇ ಬಂದೆ ನೋಡು. ಹೌದು ಬದ್ರಿ, ನಿಮ್ಮ ಅತ್ತಿಗೆ ನಿನ್ನ ಬುತ್ತಿಯ ತೆಗೆದುಕೊಂಡು ಹೊಲಕ್ಕೆ ಹೋಗುತ್ತೀನಿ ಅಂತ ಹೇಳ್ತಿದ್ದವು. ಅಷ್ಟರಲ್ಲಿ ನೀನೇ ಬಂದಿ, ಬಾರಪ್ಪ. ಅಣ್ಣ ನಿನ್ನಲ್ಲೊಂದು ಮಾತು ಕೇಳುತ್ತಿದೆ ಅಣ್ಣ. ಅದು ಏನು ತಮ್ಮ ಭದ್ರ? ಅಣ್ಣ ಈ ಊರಿನಲ್ಲಿ ನಾನೇ ಕುಮಾರನೆಂದು ಗರ್ವದಿಂದ ಗೌಡ. ಭದ್ರ, ಏನಪ್ಪ ನೀನು ಮಾತನಾಡೋದು ಒಂದು ಅರ್ಥ ಆಗ್ತಿಲ್ಲ ನನಗೆ. ಆ ಗೌಡ ನಮ್ಮ ಹೊಲಕ್ಕೆ ತಕರಾರು ಮಾಡಿದ್ದಾನೆ ಅಣ್ಣ. ಅಷ್ಟೇ ಅಲ್ಲದೆ ಹೊಲಕ್ಕೆ ಆಳುಗಳನ್ನು ಕಳಿಸಿ ನಿನ್ನ ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ಭದ್ರ, ಅದಕ್ಕೇನು ನೀನು ಏನು ಕಳಿಸಿದ್ಯಪ್ಪ? ನಾವೇಕೆ ಹೋಗಬೇಕು, ನಾವೇಕೆ ಹೋಗಬೇಕು? ಬೇಕಾದರೆ ಅದೇ ಬಗ್ಗೆ ಬರಲಿ ನಮ್ಮ ಅಕ್ಕಿರ. ಬದ್ರಿ, ಹಾಗೇಕೆ ಮಾತನಾಡ್ತಿದ್ದೀಯಪ್ಪ ನೀನು? ಭದ್ರ, ಬಿಸಿಲಾಗ್ತಾ ಇದೆ ಅಂತ ಹಾಗೆಲ್ಲ ಮಾತನಾಡಬಾರದಪ್ಪ. ದೊಡ್ಡವರ ದೌಡಿಯಲ್ಲಿ ಬದುಕುವುದು ಬಹಳ ಕಷ್ಟವಿದೆಯಪ್ಪ, ಕಷ್ಟವಿದೆ. ಹಾ, ನೀವು ಊಟ ಮಾಡಿ ರೆಸ್ಟ್ ತೆಗೆದುಕೊಳ್ಳು, ನಾನು ಹೋಗಿ ಬರುತ್ತೇನೆ. ಅಣ್ಣ ನೀನು ಒಬ್ಬನೇ ಹೋಗುದು ಬೇಡಣ್ಣ. ಬೇಕಾದರೆ ಅದೇ ಬಗ್ಗೆ ಬರಲಿ ನಮ್ಮ ಮನೆ ಬಾಗಿಲದವರೆಗೆ. ಆ ಗೌಡನ ಮನೆ ಹೊಲಸು ಬಾಗಿಲು ನಾವು ತುಳಿದು ಬೇಡಣ್ಣ. ಅಣ್ಣ ನೀನೊಬ್ಬನೇ ಹೋಗುದು ಬೇಡ, ಬೇಕಾದರೆ ನಾನು ಬೇಡಪ್ಪ ಭದ್ರ, ನೀ ಬಂದರೆ ವಿಷಯ ವಿಕೋಪಕ್ಕೆ ಹೋಗುತ್ತದೆ. ನಾನು ಒಬ್ಬನೇ ಹೋಗಿ ಬರುತ್ತೇನೆ. ಅಣ್ಣ ನಿತ್ರ ನಾನು ಬರ್ತೇನೆ. ಹೋಗಿ ಬಿಟ್ರ ಬದ್ರಿ, ನೀನೇಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೀಯ? ನಿನ್ನನ್ನ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತಾನೆ, ನೀನೇನು ತಲೆ ಕೆಡಿಸ್ಕೋಬೇಡ. ಅಲ್ಲ, ನಿನಗೆ ಹೊಲಕ್ಕೆ ಬುತ್ತಿ ತರ್ಬೇಕಂತ ನಾನೇ ಹೊರಟಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಬಾ, ಊಟಕ್ಕೆ ಬಡಿಸ್ತೇನೆ ನಿನಗೆ ನಾನು. ಅತ್ತಿಗೆಮ್ಮ, ನಿನ್ನ ಅಮೃತ ಕೈ ತುತ್ತು ತಿನ್ನದೆ ಬಹಳ ದಿವಸವಾಯಿತು ತಾಯಿ. ನಿನ್ನ ಕೈಯಿಂದ ಊಟಕ್ಕೆ ಬಡಿಸುವ ಅತ್ತಿಗೆ. ಆಯ್ತಪ್ಪ. ಏ ದೇವ ನಿರ್ಪಾದೇಶ್ವರ,
ಹುಟ್ಟಿದಾಗಿನಿಂದಲೇ ತಾಯಿಯ ಮುಖವನ್ನೇ ನೋಡಿ ಎತ್ತ ತಾಯಿಯಿಂದ ಮಿಗಿಲಾಗಿರುವ ನನ್ನ ಅತ್ತಿಗೆಯನ್ನು ನನಗೆ ಕೊಟ್ಟೆಯಲ್ಲ ತಂದೆ. ಅದೇ ನನಗೆ ಬಹಳ ಸಂತೋಷವಾಗುತ್ತಿದೆ ದೇವಾ, ಆನಂದವಾಗುತ್ತದೆ. ಹಾ ಬದ್ರಿ ಬಾರಪ್ಪ. ಅತ್ತಿಗಮ್ಮ, ನಿನ್ನ ಕೈ ತುತ್ತನ್ನು ತಿನ್ನಿಸಿ ನನ್ನನ್ನು ಇಷ್ಟು ದೊಡ್ಡವನಾಗಿ ಬೆಳೆಸಿದೆ ತಾಯಿ. ಈಗಲಾದರೂ ನಿನ್ನ ಕೈ ತುತ್ತು ನಾನು ಮರೆತಿಲ್ಲ ಅತ್ತಿಗಮ್ಮ, ನಾನು ಮರೆತಿಲ್ಲ. ಇಷ್ಟು ದಿವಸವಾದರೂ ನನ್ನ ತಾಯಿಯ ನೆನಪು ಬರುತ್ತಿರಲಿಲ್ಲ ಅತ್ತಿಗಮ್ಮ. ಈ ನಿನ್ನ ಕೈ ತುತ್ತು ನೋಡಿದ ಕೂಡಲೇ ಇವತ್ತು ಆ ನನ್ನ ಎತ್ತ ತಾಯಿಯ ನೆನಪು ನನ್ನ ಕಣ್ಣು ಮುಂದೆ ಕಾಣುತ್ತಿದೆ ಅತ್ತಿಗಮ್ಮ, ನನ್ನ ಕಣ್ಣು ಮುಂದೆ ಕಾಣುತ್ತಿದೆ. ಬದ್ರಿ ಆದದ್ದನ್ನೆಲ್ಲ ನೆನೆಸ್ಕೊಂಡು ಮಾತನಾಡ್ಬಿಡಪ್ಪ ನೀನು. ಬಾ, ನಿನ್ಗೆ ಊಟ ಮಾಡಿಸ್ತೇನೆ. ಉಣಿಸು ತಾಯಿ, ಉಣಿಸು. ನಿನ್ನ ಕೈ ತುತ್ತು ಉಂಡರೆ ಹತ್ತು ಆನೆ ಬಲ ಬಂದಂತಾಗುತ್ತದೆ. ಈ ನಿನ್ನ ಮೈದುನರಿಗೆ ಉಣಿಸು ತಾಯಿ, ಉಣಿಸು. ಅತ್ತಿಗೆಮ್ಮ, ನಿನ್ನ ಕೈ ಊಟ ಮಾಡುವಾಗ ಅದ್ಯಾವುದೋ ಒಂದು ಹಾಡನ್ನು ಹಾಡುತ್ತಿದ್ದೆಯಲ್ಲಮ್ಮ, ಅದನ್ನು ಹಾಡು ಅತ್ತಿಗೆಮ್ಮ. ಆಯ್ತಪ್ಪ. ಅತ್ತಿಗೆಮ್ಮ, ಅಣ್ಣ ಒಬ್ಬನೇ ಹೋಗಿದ್ದಾನೆ ಆ ಗೌಡನ ಮನೆಗೆ. ಮೊದಲೇ ಆ ಗೌಡ ಗೋಮುಖ ವ್ಯಾಘ್ರ. ನಾನು ಹೋಗಿ ವಿಚಾರ ಮಾಡಿಕೊಂಡು ಬರ್ತೇನೆ ತಾಯಿ. ಆಯ್ತಪ್ಪ, ಹೋಗ್ ಬಾ.